ANMR ನ್ಯೂಸ್ಗೆ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದ ಅಲಂಕಾರಿಕ ವಸ್ತುಗಳಿಗೆ ಒಮ್ಮೆ ಭೇಟಿ ಕೊಡಿ. ಅರುಣಾ ಶಾಪಿಂಗ್ ಸೆಂಟರ್, ವಾಸವಿ ಕಲ್ಯಾಣ ಮಂಟಪದ ಬಳಿ, NR ಬಡಾವಣೆ, ಚಿಂತಾಮಣಿ. ವರಮಹಾಲಕ್ಷ್ಮಿ ಹಬ್ಬದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಹಬ್ಬವಾಗಿದೆ. ವರಮಹಾಲಕ್ಷ್ಮಿ ಹಬ್ಬವನ್ನು ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ತಮಿಳುನಾಡು ರಾಜ್ಯಗಳಲ್ಲಿ ಆಚರಿಸುತ್ತಾರೆ. ವರಮಹಾಲಕ್ಷ್ಮಿ ಹಬ್ಬವನ್ನು ವಿಶೇಷವಾಗಿ ಮಹಿಳೆಯರು ಈ ಹಬ್ಬವನ್ನು ಆಚರಿಸುತ್ತಾರೆ. ಹಬ್ಬದ ದಿನದಂದು ವರಮಹಾಲಕ್ಷ್ಮಿಯ ಮನೆಗಳಿಗೆ ಪ್ರತಿಷ್ಠಾಪಿಸಲು ಇದೀಗ ಮಾರುಕಟ್ಟೆಗಳಲ್ಲಿ ಬೇಕಾಗಿರುವ ಅಲಂಕಾರಿಕ ಸಾಮಗ್ರಿಗಳು ಸಿಗುತ್ತವೆ. ಅಲಂಕಾರಿಕ ಸಾಮಗ್ರಿಗಳ ಜೊತೆಗೆ ಅಮ್ಮನವರ ಮುಖವಾಡಗಳು ಚಿಂತಾಮಣಿ ನಗರದ ಅರುಣಾ ಶಾಪಿಂಗ್ಸ್ ಅಂಗಡಿಯಲ್ಲಿ ಇದೀಗ ವಿಶೇಷವಾಗಿ ಮಾರಾಟ ಮಾಡುತ್ತಿದ್ದಾರೆ. ಅರುಣಾ ಶಾಪಿಂಗ್ಸ್ನಲ್ಲಿ ಅಮ್ಮನವರಿಗೆ ಬೇಕಾದ ಅಲಂಕಾರಿಕ ವಸ್ತುಗಳಲ್ಲಿ ಒಂದಾದ ವಿವಿಧ ಬಣ್ಣಗಳಲ್ಲಿ ಅಮ್ಮನವರ ಆಕರ್ಷಕ ಮುಖವಾಡಗಳು, ಅದರಲ್ಲೂ ತಾಂಜೂರು ಬಣ್ಣದಿಂದ ಅಲಂಕಾರ ಮಾಡಿರುವ ಮುಖವಾಡಗಳು, ಮಹಾಲಕ್ಷ್ಮಿ ಡಾಲ್ಸ್, ಬಾಗಿಲುಗಳ ತೋರಣ, ಫ್ಲವರ್ ಹ್ಯಾಂಗಿಂಗ್, ವಿವಿಧ ಆಕರ್ಷಕ ಹೂವಿನ ಹಾರಗಳು, ಆರ್ಟಿಫಿಷಿಯಲ್ ಫ್ಲವರ್ಗಳು, ಜರ್ಮನ್ ಸಿಲ್ವರ್ ಐಟಮ್, ತಟ್ಟೆ ದೀಪಗಳು, ಕುಂಕುಮ ಬಟ್ಟು, ವಿಧವಾದ ಬಳೆಗಳು, ಬಾಳೆಕೊಂಬೆಯ ಸ್ಟ್ಯಾಂಡ್ಗಳು, ವೈಟ್ ಮೆಟಲ್ ಮಣಿಗಳು ಹಾಗೂ ಅಮ್ಮನವರಿಗೆ ಬೇಕಾದ ವಿವಿಧ ಡೆಕೋರೇಷನ್ ಐಟಮ್ಗಳು ಸಹ ಸಿಗುತ್ತವೆ. ಇದರ ಜೊತೆಗೆ ಸದರಿ ಅಂಗಡಿಯಲ್ಲಿ ಹ್ಯಾಂಡ್ ಬ್ಯಾಗ್, ಸ್ಲಿಂಗ್ ಬ್ಯಾಗ್, ಕ್ಲಿಪ್ಪುಗಳು, ಪರ್ಸುಗಳು, ಬ್ರಾಬ್ಲಿಂಗ್ ಬ್ಯಾಗ್ಗಳು, ಏರ್ ಆಕ್ಸೆಸರಿಗಳು, ನೈಟೀಸ್, ನೈಟ್ ಶೂಟ್ಗಳು, ಇನ್ನರ್ ಗಾರ್ಮೆಂಟ್ಸ್ ಹಾಗೂ ಇತರೆ ವಸ್ತುಗಳು ಸಹ ಸಿಗುತ್ತದೆ. ಒಮ್ಮೆ ಭೇಟಿ ಕೊಡಿ. ಅರುಣಾ ಶಾಪಿಂಗ್ ಸೆಂಟರ್, ವಾಸವಿ ಕಲ್ಯಾಣ ಮಂಟಪದ ಬಳಿ, NR ಬಡಾವಣೆ, ಚಿಂತಾಮಣಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ಉದ್ಘಾಟನೆ ಯಾವತ್ತಾಗುತ್ತೆ ಅಂತೇಳಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳ ಮುಖಂಡರು ಇವತ್ತು ಕಾತರದಿಂದ ಕಾಯ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಾವು ಅಷ್ಟೊಂದು ಪ್ರಚಾರವನ್ನ ಕೊಟ್ಟಿದ್ದೇವೆ. ಇಡೀ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಹೊರತುಪಡಿಸಿ ತಾಲೂಕು ಕೇಂದ್ರದಲ್ಲಿ ಬಹಳ ಸುಸಜ್ಜಿತವಾದ ಅಂಬೇಡ್ಕರ್ ಭವನ ಚಿಂತಾಮಣಿಯಲ್ಲಿ ನಿರ್ಮಾಣ ಆಗ್ತಾ ಇದೆ. ಅದರ ಲೋಕಾರ್ಪಣೆಗೆ ತಾವೆಲ್ಲರೂ ಬರಬೇಕು ಅಂತೇಳಿ ನಾವು ಎಲ್ಲೆಲ್ಲಿ ಕಾರ್ಯಕ್ರಮಗಳಿಗೆ ಎಲ್ಲೆಲ್ಲಿ ಭಾಗವಹಿಸ್ತಾ ಇದ್ದೀವಿ ಅಲ್ಲೆಲ್ಲ ಆ ಮುಖಂಡರುಗಳ ಜೊತೆ ಹಂಚಿಕೊಂಡಾಗ ಅವರೆಲ್ಲರೂ ಇವತ್ತು ಕಾತರದಿಂದ ಕಾಯ್ತಾ ಇದ್ದಾರೆ. ಇತ್ತೀಚೆಗೆ ಅಣ್ಣವರೊಂದು ಸಭೆಯನ್ನ ಕರೆದು ಪಕ್ಷದ ಅಲ್ಲಿರ್ತಕ್ಕಂಥ ದಲಿತ ಮುಖಂಡರ ಸಭೆಯನ್ನ ಕರೆದಾಗ ಸಹ ಅವರು ಅದೇ ನಿರೀಕ್ಷೆಯನ್ನು ಮಾಡ್ತಾ ಇದ್ರು. ಇವತ್ತು ಶಾಸಕರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗಿರ್ತಕ್ಕಂಥ ಜನಪ್ರಿಯತೆ ಇಡೀ ನಮ್ಮ ಅವಿಭಜಿತ ಕೋಲಾರ ಜಿಲ್ಲೆಯ ಎಲ್ಲರಿಗೂ ಗೊತ್ತಿದೆ. ಜನಸಂಖ್ಯೆಗೆ ಏನು ಕಮ್ಮಿ ಇರೋದಿಲ್ಲ. ಅಂಬೇಡ್ಕರ್ ಭವನದಲ್ಲಿ ಇರ್ತಕ್ಕಂಥದ್ದು ಖಾಲಿ 900 ಆಸನಗಳಷ್ಟೇ. 900 ಆಸನಗಳು ತುಂಬಿ ತುಳುಕುತ್ತೆ. ಹೊರಗಡೆ ಕೂಡ ನಾವು ಶಾಮಿಯಾನ ಹಾಕ್ಬೇಕಾಗುತ್ತೆ, ಹೊರಗಡೆ ಕೂಡ LED ಪರದೆಗಳನ್ನ ಹಾಕ್ಬೇಕಾಗುತ್ತೆ. ಆದ್ರೆ ಬಹಳ ಸ್ಪಷ್ಟವಾಗಿ ಅವರು ಮೊನ್ನೆ ಮಾತಾಡ್ತಾ ಹೇಳ್ತಾ ಇದ್ರು, ಯಾವ ಉದ್ದೇಶಕ್ಕಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನವನ್ನ ಕಟ್ಟಿದ್ದೇವೆ, ಆ ವರ್ಗದ ಜನ, ಸಮುದಾಯದ ಜನ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು, ವಿಶೇಷವಾಗಿ ಆ ಜನ ಅದನ್ನ ನೋಡ್ಬೇಕು. ನನಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನನಗಿರ್ತಕ್ಕಂಥ ಕಾಳಜಿ ಮತ್ತು ಅವ್ರ ಮೇಲೆ ಇರ್ತಕ್ಕಂಥ ಗೌರವ ಇವತ್ತು ಆ ಸಮುದಾಯದ ಜನ ಅಲ್ಲಿ ನೋಡ್ಬೇಕು ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳಿದಾಗ ನಿಜವಾಗ್ಲೂ ನಮಗಂತೂ ಅವತ್ತೇ ಹೇಳಿದ್ವಿ ಮತ್ತೆ ಇವತ್ತು ಮತ್ತೆ ಅದನ್ನ ಪುನರುಚ್ಚಾರ ಮಾಡ್ತಾ ಇದ್ದೇವೆ. ನಿಜವಾಗ್ಲೂ ಇಡೀ ಚಿಂತಾಮಣಿ ತಾಲೂಕಿನ ಈ ಸಮುದಾಯದ ಜನ ನಮಗೆ ಋಣಿಯಾಗಿ ಇರ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದ ಹಿನ್ನೆಲೆ ನಮ್ಗೇನ್ ಗೊತ್ತಿರ್ಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ನಗರದ ಹೃದಯ ಭಾಗದಲ್ಲಿ ಬೇಕು ಅಂತೇಳಿ ಹೋರಾಟ ಮಾಡಿದ್ ನಿಜ, ಬೆತ್ತಲೆ ಚಳುವಳಿ ಮಾಡಿದ್ದು ನಿಜ. ಇವತ್ತು ನಮ್ಮ ಸ್ನೇಹಿತ ಶ್ರೀನಿವಾಸ್ ಹತ್ರ ಎಲ್ಲ ಫೋಟೋಗ್ರಾಫ್ಸ್ ಇದೆ. ಅಲ್ಲಿರ್ತಕ್ಕಂಥ ಕೆಲವರು ಅಂಗಡಿ ಮಾಲೀಕರು ಅಂಗಡಿಗಳನ್ನ ನಾವು ತೆರವು ಮಾಡೋದಿಲ್ಲ ಅಂದಾಗ ಅವ್ರನ್ನ ನಾವೇ ದೌರ್ಜನ್ಯದಿಂದ ಅವರನ್ನ ತೆರವು ಮಾಡಿಸಿದ್ದು ನಿಜ. ಆದ್ರೆ ಅದರ ಹಿನ್ನೆಲೆ ಮತ್ತು ಸರ್ಕಾರದಲ್ಲಿ ಏನು ನಡೀತಾ ಇತ್ತು ಮತ್ತೆ ಸರ್ಕಾರದಲ್ಲಿ ಅದಕ್ಕೆ ಏನು ಅನುದಾನ ಇತ್ತು ಅದು ಯಾವುದು ನಮ್ಗೆ ಮಾಹಿತಿ ಇರಲಿಲ್ಲ. ನಾವು ಸಹ ಅವ್ರನ್ನ ದ್ವೇಷ ಮಾಡಿದವರಲ್ಲಿ ನಂದು ಮೊದಲನೇ ಸ್ಥಾನ. ನಾವು ಕೂಡ ದ್ವೇಷ ಮಾಡಿದ್ವಿ. ಅಲ್ಲಿ ಕಲಾಭವನ ಅಂತ ಮಾಡ್ತಾ ಇದ್ದಾರೆ, ಅಂಬೇಡ್ಕರ್ ಭವನ ಆಗ್ಬೇಕು. ಮತ್ತೆ ನಗರಸಭೆಯಿಂದ ಯಾಕೆ ಕಟ್ಟಬೇಕು, ಅದನ್ನ ಸಮಾಜ ಕಲ್ಯಾಣ ಇಲಾಖೆ, ನಮ್ಮದೇ ಸಮುದಾಯಗಳ ಉದ್ಧಾರಕ್ಕಾಗಿ ಸಮಾಜ ಕಲ್ಯಾಣ ಇಲಾಖೆ ಇದೆ, ಆ ಇಲಾಖೆಯಿಂದ ಕಟ್ಟಬೇಕು ಅಂತೇಳಿ ನಾವು ಅವ್ರ ಮೇಲೆ ತಪ್ಪು ಅಭಿಪ್ರಾಯವನ್ನ ಕಲ್ಪಿಸಿಕೊಂಡು ಅವರ ವಿರುದ್ಧವಾಗಿ ಪ್ರಚಾರ ಮಾಡಿದ್ದು ನಿಜ. ಇಷ್ಟೇ ನಮ್ಮ ಉದ್ದೇಶ ಇದ್ದಿದ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ನಗರಸಭೆಯಲ್ಲಿದ್ರೆ ಎಲ್ಲರ ಆಸ್ತಿ ಆಗುತ್ತೆ, ಎಲ್ಲರಿಗೂ ಅದರ ಮೇಲೆ ಹಕ್ಕಿರುತ್ತೆ, ನಮ್ಮನ್ನೆಲ್ಲೋ ಕಡೆದಾಗಿ ನಮ್ಮನ್ನ ನೋಡ್ತಾರೆ. ಆದ್ರೆ ಸಮಾಜ ಕಲ್ಯಾಣ ಇಲಾಖೆಗೆ ಅದನ್ನ ಕೊಟ್ರೆ ನಮಗೆ ಮೊದಲನೇ ಸ್ಥಾನ, ಮೊದಲನೇ ಆದ್ಯತೆ ನಮಗೆ ಇರುತ್ತೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ. ಯಾಕಂತ ಹೇಳಿದ್ರೆ ಸಮಾಜ ಕಲ್ಯಾಣ ಇಲಾಖೆ ಇರ್ತಕ್ಕಂಥದ್ದೇ
ಈ ಶೋಷಿತ ಸಮುದಾಯಗಳ ಉದ್ಧಾರಕ್ಕಾಗಿ ಮೊದಲನೇ ಆದ್ಯತೆ ಇರುತ್ತೆ ಅಂತೇಳಿ 2013ರಲ್ಲಿ ರಾಜಕೀಯ ಬದಲಾವಣೆಗಳಾದಾಗ ಮೊಟ್ಟ ಮೊದಲು ಸಮಾಜ ಕಲ್ಯಾಣಕ್ಕೆ ನಗರಸಭೆಯಿಂದ ಹಸ್ತಾಂತರ ಮಾಡಿದಾಗ ನಾನು ಕೂಡ ಅದರಲ್ಲಿ ಮುಖ್ಯ ಪಾತ್ರ ವಹಿಸಿ ಸಮಾಜ ಕಲ್ಯಾಣಕ್ಕೆ ಹಸ್ತಾಂತರ ಮಾಡಿದ್ದೆ. ಮತ್ತೆ ನನಗೆ ಆ ಹಿನ್ನೆಲೆ ಗೊತ್ತಾದಾಗ ಮತ್ತು ಅಂದಿನ ಸರ್ಕಾರಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಅಂಬೇಡ್ಕರ್ ಭವನಕ್ಕೆ ಬರ್ತಾ ಇರ್ತಕ್ಕಂಥ ಅನುದಾನ ಎಷ್ಟಿತ್ತು, ಮತ್ತೆ ಏನೇನು ಪರಿಸ್ಥಿತಿಗಳಾಯ್ತು, ಮತ್ತೆ ಇಲ್ಲಿ ನಗರಸಭೆಯಲ್ಲಿ ಆ ಒಂದು ಸ್ಥಳವನ್ನ ಅದಕ್ಕೆ ಅಂಬೇಡ್ಕರ್ ಭವನಕ್ಕೆ ನಿಗದಿಪಡಿಸಬೇಕು ಅಂದಾಗ ಅಲ್ಲಿದ್ದಂತವರೇ ಯಾವ್ಯಾವ ರೀತಿ ತೊಂದರೆಗಳನ್ನ ಮಾಡಿದ್ರು ಅಂತೆಲ್ಲ ಹೇಳಿದಾಗ ನಿಜವಾಗ್ಲೂ ಬಹಳ ನಮಗಂತೂ ಬಹಳನೇ ಬೇಜಾರಾಯ್ತು. ಇಂಥ ಒಬ್ಬ ಅತ್ಯುತ್ತಮವಾದ ಒಂದು ನಾಯಕನ ಬಗ್ಗೆ ನಾವು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ವಲ್ಲ ಅಂತೇಳಿ ನಾವು ಪಶ್ಚಾತ್ತಾಪ ಪಟ್ಟಿದ್ದು ಸಹ. ಹಾಗಾಗಿ ಬಂಧುಗಳೇ, ಇವತ್ತೇನು ವಿವಿಧ ಸಮುದಾಯಗಳ ಮುಖಂಡರು ಇವತ್ತು ಬಂದಿದ್ದೀರಾ, ದಯವಿಟ್ಟು 22ನೇ ತಾರೀಕು ಎಲ್ಲರೂ ಕಡ್ಡಾಯವಾಗಿ ಆವತ್ತು ಸಮಯಕ್ಕೆ ಸರಿಯಾಗಿ ಬರಬೇಕು. ಮತ್ತು ವಿಶೇಷವಾಗಿ ಎಲ್ಲ ಸೂಚನೆಗಳನ್ನ ನಮ್ಮವರು ಕೆಲವರು ಕೇಳಿದ್ದಾರೆ ಮತ್ತು ಈಗಾಗಲೇ ಅಣ್ಣ ಅವರು ಆ ನೀಲಿ ಒಂದು ಕಂಡುವಗಳನ್ನ ತರಿಸಿ ಈಗಾಗಲೇ ಪ್ರದರ್ಶನ ಕೂಡ ಮಾಡಿದ್ದಾರೆ. ನೀಲಿ ಕಂಡುವಗಳನ್ನ ಕೊಡಬೇಕು ಮತ್ತು ವಿಶೇಷವಾಗಿ ನಗರದ ಎಲ್ಲ ಒಂದು ಸರ್ಕಲ್ಗಳನ್ನ ವೃತ್ತಗಳನ್ನ ಅಲಂಕಾರ ಮಾಡಿ ನೀಲಿ ಬಾವುಟ, ಇಡೀ ಚಿಂತಾಮಣಿ ಶನಿವಾರ ನೀಲಿಮಯವಾಗಬೇಕು. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂತ ಕನಸು ಇವತ್ತಿಗೆ ಒಂದು ನನಸಾಗ್ತಾ ಇದೆ. ಇವತ್ತು ಈ ಒಂದು ಅತ್ಯುತ್ತಮವಾದಂತ ಒಂದು ನಾಯಕರು ಇವತ್ತು ನಮಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಪುಣ್ಯ. ಅವರ ಮುಖೇನ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಉದ್ಘಾಟನೆ ಆಗ್ತಾ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ನಾವು ಮೊನ್ನೆನೆ ಹೇಳಿದ್ದೀವಿ ಅಣ್ಣ ಅವರಿಗೆ ಎಲ್ಲ ಸಂಘಟನೆಗಳ ಕೆಲವು ಪದಾಧಿಕಾರಿಗಳನ್ನ ನಮ್ಗೆ ಹೆಸರುಗಳು ಸಮೇತ ನಾವು ಕೊಡ್ತೇವೆ. ಅವರಿಗೆ ಒಂದು ವಿಶೇಷವಾದ ಪಾಸ್ ಅನ್ನ ನೀವು ಮಾಡಿಕೊಡಬೇಕು ಮತ್ತು ಮುಂದಿನ ಸಾಲುಗಳಲ್ಲಿ ಅವರಿಗೆ ಅವಕಾಶವನ್ನ ಮಾಡಿಕೊಡಬೇಕು ಅಂತ ಹೇಳಿದ್ದೇವೆ. ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತಾನೆ ಈ ಸಂದರ್ಭದಲ್ಲಿ ನಾನಂತೂ ಹೇಳ್ತೇನೆ. ಇದೇ ವರ್ಷದಲ್ಲಿ ಏಪ್ರಿಲ್ 14ರಂದು ನಡೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯಲ್ಲಿ ನಮ್ಮ ಸಮುದಾಯದ ನಾಯಕರುಗಳು ಯಾರೂ ಆಸಕ್ತಿ ವಹಿಸಲಿಲ್ಲ. ನಮ್ಮ ಜೊತೆಯಲ್ಲಿ ಯಾರೂ ಅಧಿಕಾರಿಗಳು ಕೋಆರ್ಡಿನೇಷನ್ ಮಾಡಲಿಲ್ಲ. ಕೇವಲ 100ರಿಂದ 200 ಜನ ಮಾತ್ರ ಅಂಬೇಡ್ಕರ್ ಜಯಂತಿಯ ಮೆರವಣಿಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲರೂ ತಲೆ ತಗ್ಸುವಂತ ಪರಿಸ್ಥಿತಿ ಆಯ್ತು. ಸುಮಾರು ಜನ ಅವತ್ತು ಯೋಚನೆ ಮಾಡಿದ್ವಿ, ಇಷ್ಟೊಂದು ಜನಸಂಖ್ಯೆ ಇರ್ತಕ್ಕಂತ ಚಿಂತಾಮಣಿ ತಾಲೂಕಲ್ಲಿ ಇವತ್ತು 100ರಿಂದ 200 ಜನ ಮಾತ್ರ ಯಾಕೆ ಅವತ್ತು ಮೆರವಣಿಗೆಯಲ್ಲಿ ಹೋದ್ರು ಅಂತೇಳಿ. ಅದು ಇವತ್ತು ನಾವು ಇದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೋಬೇಕಾಗಿದೆ. ಅಧಿಕಾರಿಗಳ ಕೋಆರ್ಡಿನೇಷನ್, ಎಲ್ಲ ಸಮುದಾಯದ ಮುಖಂಡರ ಜೊತೆಯಲ್ಲಿ ಕೋಆರ್ಡಿನೇಷನ್ ದಯವಿಟ್ಟು ಇರಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಈಗಾಗಲೇ ಏನು ಒಂದು ಪಾಸ್ ವಿತರಣೆಯನ್ನ ಮಾಡಕ್ಕೆ ಏನು ಒಂದು ಹೇಳಿದ್ದೇವೆ, ಆ ಒಂದು ಪಾಸ್ ವಿತರಣೆಯನ್ನ ನಮ್ಮ ಎಲ್ಲ ಮುಖಂಡರುಗಳು ಎಷ್ಟು ಸಂಘಟನೆಗಳ ಮುಖಂಡರುಗಳಿದ್ದಾರೆ ಅವರೆಲ್ಲ ಕೊಡಬೇಕು ಅನ್ನುವಂತ ಒಂದು ಮನವಿಯನ್ನ ಸಹ ಈ ಸಂದರ್ಭದಲ್ಲಿ ಎಲ್ರಿಗೂ ಸೇರಿ ಒಂದು ಮಾತನ್ನು ನಾನು ಹೇಳುವಂತ ನನ್ನ ಮನಸ್ಸು ಇಚ್ಛೆಯಿಂದ ಅಂಬೇಡ್ಕರ್ ಭವನಕ್ಕೆ ಎಷ್ಟು ಬೇಕೋ ಸಾಧ್ಯವಾದಷ್ಟು ಅವ್ರ ಶಕ್ತಿ ಮೀರಿ ಶಾಸಕ ಕೆಲಸ ಮಾಡಿದ್ದಾರೆ. ಅದನ್ನೆಲ್ಲ ನಾವು ತುಂಬಾ ಈ ತರಂತ್ರಗಳನ್ನು ಮರೆಯದಂತ ಕೆಲಸ ಮಾಡಿದ್ದೇನೆ. ನಾವೆಲ್ಲ ನನಗೆ ಸ್ಪಂದಿಸಬೇಕಾಗಿಲ್ಲ ಶಾಸಕರ ಬಗ್ಗೆ. ಮತ್ತೆ ಅಲ್ಲಿ ಒಂದು 1000 ಚೇರ್ ಇದಾವೆ, ಆದಷ್ಟು ಒಂದು 1000 ಬುಕ್ಸ್ ನಾನು ಕೊಡ್ತೀನಿ ಅಂಬೇಡ್ಕರ್. ಆವತ್ತಿನ ದಿನ 1000 ಬುಕ್ಸ್ ಕೊಡ್ತೀನಿ ನಾನು. ಇನ್ನ ಬೇಕಾದ್ರೂ ಇನ್ನ ಎಕ್ಸ್ಟ್ರಾ ಬುಕ್ಸ್ ಏನಾರ ಸಿಕ್ಕಿದ್ರೆ ಇನ್ನ ನಾನು ತರ್ತೀನಿ ಆವತ್ತಿನ ದಿನ. ಅಂಬೇಡ್ಕರ್ ಬಗ್ಗೆ ಅಷ್ಟೊಂದು ಅಭಿಮಾನ ಇದೆ ನನಗೆ, ಅಷ್ಟು ಇದಿದೆ. ಯಾಕಂದ್ರೆ ನಮ್ಮಣ್ಣ ಎನ್ ವೆಂಕಟೇಶ್ ಅಣ್ಣ ಅವರು ನಮ್ಗೆ ಮುಂದೆ ನಡೆಸ್ಕೊಡ್ತಿರತಕ್ಕಂತ ಹೆಜ್ಜೆಯಲ್ಲೇ ನಾವು ಹೋಗ್ತಾ ಇದ್ವಿ. ಅಲ್ಲಿ ಲೀಡರ್ ಆಗ್ಬೇಕು, ಇಲ್ಲಿ ಲೀಡರ್ ಆಗ್ಬೇಕು. ಆ ದುರುದ್ದೇಶಗಳು ನಾವು ಯಾವ ಸಂಘಟನೆ ಎಷ್ಟಿದ್ರು ನಾವು ಇಟ್ಕೊಂಡಿಲ್ಲ, ಯಾವ ಸಂಘಟನೆ ನಾವು ಲೀಡರ್ ಆಗಿಲ್ಲ. ಮುಖಂಡರಾಗೆ ನಾನು ಕೆಲಸ ಮಾಡಿದ್ದೀನಿ, ಎಲ್ಲರ ಜೊತೆಯಲ್ಲಿ ಮಾಡಿದ್ದೀನಿ. ಎಲ್ಲರನ್ನೂ ಮೆಚ್ಕೊಂಡು ಎಲ್ಲರ ಜೊತೆಯಲ್ಲಿ ಎಲ್ಲಾ ಸಂಘಟನೆಗಳಲ್ಲೂ ಯಾರು ನನಗೆ ಕರೆದು ಗೌರವ ಕೊಡ್ತಾರೋ ಅವ್ರ ಜೊತೆಗಳೆಲ್ಲ ನಾನು ಇದ್ದೀನಿ. ಇದರಲ್ಲಿ ಎರಡನೇ ಮಾತಿಲ್ಲ. ಬಟ್ ನಾವ್ ಹೇಳೋದು ಏನಂದ್ರೆ, ಮೊನ್ನೆ ಅಂಬೇಡ್ಕರ್ ಭವನ ಕಟ್ಟೋದಿಕ್ಕೆ ಬೇಗ ಆಗ್ಲಿ ಒಂದು ಹುಮ್ಮಸ್ ಬರಲಿ ಅಂತ 1 ಲಕ್ಷ ರೂಪಾಯಿ ಅಂಬೇಡ್ಕರ್ ಭವನಕ್ಕೆ ಪ್ರಥಮವಾಗಿ 1 ಲಕ್ಷ ಕೊಟ್ಟೆ ನಾನು. ಆವತ್ತು ಕೆಲವು ಯಾರೋ ಅದು ಚೆಕ್ ಬೌನ್ಸ್ ಮಾಡ್ತಾರೆ, ನಾನು ಮಾಡ್ಸಲ್ಲ, ಸಿದ್ಧಾಂತ ಅದು. ನಾವು ಇವತ್ತು ಇಷ್ಟು ಬಾಳಿ ಬದುಕಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದಾನೇ ಸಾಧ್ಯ ಆಗಿರೋದು. ಹಾಕೊಂಡಿದ್ದೀರಾ ಒಳ್ಳೆ ರೀತಿಯಲ್ಲಿ ಒಳ್ಳೆ ಹೆಜ್ಜೆ ಹಾಕೊಂಡು
ಯಾವ ತರ ನಡಿಬೇಕು ಅಂತೇಳಿ ನಮ್ಮಲ್ಲೇ ಎಲ್ರಿಗೂ ಗೊತ್ತಿದೆ. ಅದೇ ತರ ನಡೆಯೋಣ, ಅದೇ ತರ ನಮ್ಮ ಈ ಪ್ರಪಂಚ ಇರೋವರೆಗೂ ಅಂಬೇಡ್ಕರ್ ಅವ್ರನ್ನ ನಮ್ಮ ಆತ್ಮದಲ್ಲೇ ಉಳಿಸ್ಕೊಂಡು ಹೋಗೋಣ. ಜೈ ಭೀಮ್, ಜೈ. ಇಂಗ್ಲಿಷ್, ಹಿಂದಿ ಮತ್ತು ಕನ್ನಡದ ನ್ಯೂಸ್ ಪೇಪರ್ಗಳು, ಗೆಜೆಟ್ ಮತ್ತೆ ವೀಕ್ಲಿ ಮ್ಯಾಗಝಿನ್ ಡೈಲಿ ಅಪ್ಡೇಟ್ ಆಗ್ತಾ ಇರುತ್ತೆ. 3 ತಿಂಗಳ ಒಂದು ನ್ಯೂಸ್ ಪೇಪರ್ ಸ್ಟೋರೇಜ್ ಅನ್ನ ಅಲ್ಲಿ ಮಾಡುತ್ತೆ. UPSC, ಕ್ಲಾಟ್, KPSC ಸೇರಿದಂತೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡತಕ್ಕಂತಹ ಒಂದು ಮೆಟೀರಿಯಲ್ ಕೂಡ ಅದರಲ್ಲಿರುತ್ತೆ. ಅದರ ಜೊತೆಗೆ ಮಾರ್ಕ್ ಟೆಸ್ಟ್ ಏನಿರ್ತವೆ, ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಆಗ್ತಾ ಇದೆ ಅಂತಂದ್ರೆ ಮಾರ್ಕ್ ಟೆಸ್ಟ್ ಬಹಳ ಒಂದು ಮಹತ್ವಪೂರ್ಣವಾದಂತ ಒಂದು ಸ್ಥಾನವನ್ನು ತುಂಬುತ್ತೆ. ಆ ಮಾರ್ಕ್ ಟೆಸ್ಟ್ಗೆ ಕೂಡ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಸ್ಪರ್ಧಾತ್ಮಕ ತಯಾರಿ ಘಟಕವನ್ನು ನಾವು ಇವತ್ತು ಅಂಬೇಡ್ಕರ್ ಭವನದಲ್ಲಿ ಕೂಡ ಇಟ್ಟಿದ್ದೀವಿ. ಅದರಲ್ಲಿ ನಮ್ಮ ಒಂದು ಸ್ಪರ್ಧಾತ್ಮಕ ತಯಾರಿಯ ಒಂದು ವೆಬ್ಸೈಟ್ ನ ಡೀಟೇಲ್ಸ್ ಎಲ್ಲ ನಾನು ಕೊಡ್ತೀನಿ. ಅದನ್ನ ಅಳವಡಿಸಿದ್ರೆ ಬಹಳ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ನನ್ನ ಬಯಕೆ. ಇನ್ನೊಂದು, ನಾವು ಒಂದು ವೆಬ್ಸೈಟ್ ಅನ್ನ ಮಾಡಿ ನಿಜಕ್ಕೂ ಹೇಳ್ತೀನಿ, ತುಂಬಾನೇ ಹೆಮ್ಮೆ. ಯಾಕಂದ್ರೆ ಬಡ ವಿದ್ಯಾರ್ಥಿಗಳು ತುಂಬಾನೇ ಎಜುಕೇಶನ್ ಅಂದ್ರೆ ಕಷ್ಟಪಟ್ಟು ಓದ್ತಾ ಇದ್ದಾರೆ. ಸೊ ಆ ಮಕ್ಕಳಿಗೆ ಡಿಗ್ರಿ ಕಂಪ್ಲೀಟ್ ಆಯ್ತು ಅಂದ್ರೆ ಏನೋ ಕಷ್ಟಪಟ್ಟು ಕೂಲಿ ನಾಲೆ ಮಾಡಿ ಪೇರೆಂಟ್ಸ್ ಓದ್ತಾರೆ. ಅವ್ರು ಕಾಂಪಿಟೇಟಿವ್ ಎಕ್ಸಾಮ್ ತಗೋಬೇಕಂದ್ರೆ ತುಂಬಾನೇ ಕಷ್ಟನೇ. ಸುಮಾರು ಜನ ಓದ್ಬೇಕಂತ ಬಂದಾಗ ಆ ಮಕ್ಕಳಿಗೆ ಬೇರೆ ಕಡೆ ಸಿಟಿನಲ್ಲಿ ನಾನು ನೋಡಿದ್ದೀನಿ, ಲೈಬ್ರರಿ ಅಂತ ಇರುತ್ತೆ. ಆ ಲೈಬ್ರರಿನಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಮಕ್ಕಳು ಕೂತ್ಕೊಂಡು ಹೋಗ್ಲಿಕ್ಕೆ 100 ರೂಪಾಯಿ ಕೊಡ್ತಾರ. ಹಣ ಪ್ಯಾಕೇಜ್ ತರ ಮಾಡ್ತಾರ. ಇವತ್ತು ಸುಧಾಕರ್ ಅವ್ರು ಮಾಡಿದಾರೆ ಅಂದ್ರೆ ನಿಜಕ್ಕೂ ಹೆಮ್ಮೆನೆ. ನಾನು ತುಂಬಾ ಮಕ್ಕಳಿಗೆ ಹೇಳಿದ್ದೀನಿ. ಯಾಕಂದ್ರೆ ಕಷ್ಟಪಟ್ಟು ಮಕ್ಕಳಿಗೆ ಎಜುಕೇಶನ್ ಕೊಡ್ತಾರೆ. ಬಟ್ ಕಾಂಪಿಟೇಟಿವ್ ಅಂದ್ರೆ ST ಆಗಿರ್ಬಹುದು, PSI ಆಗಿರ್ಬಹುದು, ಹೈಯರ್ ಎಜುಕೇಶನ್. ಆ ಹೈಯರ್ ಎಜುಕೇಶನ್ ಮಾಡ್ಬೇಕಂದ್ರೆ ಈಗ KS ಬಿಟ್ಟಿದ್ದಾರೆ.